ಕೊಪ್ಪಳ ಜಿಲ್ಲೆಯ ಶಾಪೂರನಲ್ಲಿ ಮೊಹರಂ ಕತ್ತಲ ರಾತ್ರಿಯ ದಿನ ಕೆಲವು ಪುಂಡರು ಲಾಂಗು ಮಚ್ಚು ಹಿಡಿದು ಗಲಾಟೆ ಮಾಡಿದ್ದಾರೆ. ಇದೇ ಸಮಯದಲ್ಲಿ ವ್ಯಕ್ತಿಯೊಬ್ಬ ನೇಣಿಗೆ ಶರಣಾಗಿದ್ದಾನೆ. 2 ಬೇರೆ ಘಟನೆಗಳು ಎಂದು ಪೊಲೀಸರು ಹೇಳುತ್ತಿದ್ದಾರೆ. ಸಾರ್ವಜನಿಕರು ಒಂದಕ್ಕೊಂದು ಸಂಬಂಧ ಇರಬಹುದು ಎಂದು ಸಂಶಯ ವ್ಯಕ್ತಪಡಿಸಿದ್ದಾರೆ. ಗಲಾಟೆಗೆ ಸಂಬಂಧಿಸಿದಂತೆ 17 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಸೂಕ್ತ ತನಿಖೆಯಾದಾಗ ಸತ್ಯಾಸತ್ಯತೆ ಬೆಳಕಿಗೆ ಬರುತ್ತದೆ. ವರದಿ ಮಹೇಶ್ ಕರಡಿ, ಟಿವಿ 10 ನ್ಯೂಸ್, ಕೊಪ್ಪಳ. ಶಾಪೂರಲ್ಲಿ ಮೊಹರಂ ಹಬ್ಬದ ದಿನ ಸುಮಾರು 2 ಗಂಟೆಗೆ ನಮ್ಮ ಬೇವಿನಾಳು, ಹಿಟ್ನಾಳು ಮತ್ತು ಆ ಕಡೆ ಹುಡುಗರು ಹೊರಗೆ ಬಂದಾಗ ಅಲ್ಲಿದ್ದಂಥ ಹುಡುಗರಿಗೆ ಅಲ್ಲಿ ಗಲಾಟೆ ಆಗಿದೆ. ಸೊ ಆ ಪ್ರಯುಕ್ತ ವೀರಣ್ಣ ಅಂತ ಕೊಟ್ಟವ್ರ ಪ್ರಕರಣ ಮೇಲೆ ನಾವು ರೈಟಿಂಗ್ ಕೇಸ್ ಮತ್ತು ಥರ್ಡ್ ಕೇಸ್ ಮಾಡಿದ್ವಿ. ಸುಮಾರು 12 ಜನ. ಈ ಪ್ರಯುಕ್ತ ಅದರಲ್ಲಿ ಇದ್ದಂಥ ಒಂದು ಹುಡುಗ ಏನು ಹೆಸರು ಗೋಣೆ ಬಸಪ್ಪ, ಇವರು ಕಾತರಗಿ. ಇವ್ರದ್ದು ಸುಮಾರು ಬೆಳಿಗ್ಗೆ ಅವ್ರ ಮನೆಯಲ್ಲಿ ಹೋಗಿ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅವರು ಬ್ರದರ್ ಆದಂತ ಕಂಪ್ಲೇಂಟ್ ಕೊಟ್ಟಿದ್ದು ನಮ್ಮ ಮೇಲೆ ಅನುಮಾನ ಇದೆ ಇದ್ರ ಮೇಲೆ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾರ ಮೇಲೆ ಕೊಟ್ಟಿಲ್ಲ. ಸೊ ಅವ್ರ ಹುಡುಗರು ಯಾವುದೇ ಕಾರಣಕ್ಕೆ ಬಟ್ ಅವ್ರು ಒಂದೊಂದು ಗಲಾಟೆ ಮಾಡಿದ್ದು ಬೇರೆ ಇಶ್ಯೂ. ಇವನು ಹೋಗಿ ಹ್ಯಾಂಗ್ ಮಾಡ್ಕೊಂಡಿರೋದು ಅದಕ್ಕೆ ಕೆಲಸ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 10 ಕನ್ನಡ ನ್ಯೂಸ್.